ಹಾಯ್ ಗೈಸ್, ನೀವೇನಾದರೂ ಫ್ರೀಯಲ್ಲಿ ಸ್ಕಿಲ್ಸ್ನ ಕಲ್ತ್ಕೋಬೇಕಂದ್ರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತಪ್ಪದೆ ಕೊನೆ ತನಕ ನೋಡಿ. 90% ಸ್ಟೂಡೆಂಟ್ಗೆ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ ಗೊತ್ತಿರೋದಿಲ್ಲ. ನೀವೇನಾದರೂ ಈ ವಿಡಿಯೋ ನೋಡ್ತಿದ್ದೀರ ಅಂದರೆ 10% ಜನದಲ್ಲಿ ನೀವಿದ್ದೀರಾ ಅಂತ ಅರ್ಥ. ನೀವು ಅಂದ್ಕೊಂಡಿರ್ಬೋದು ಬೇರೆ ಕಾಲೇಜ್ ಸಿಲೆಬಸ್ ಇದ್ದರೆ ಸಾಕಾಗುತ್ತೆ, ನಾನು ಪ್ಲೇಸ್ಮೆಂಟ್ ಆಗಿಬಿಡ್ಬೋದು ಇಂಜಿನಿಯರಿಂಗಲ್ಲಿ ಅಂತ. ಆ ಥರ ಅಲ್ಲ, ನಿಮಗೆ ಈಗಿನ ಜನ್ರೇಷನಲ್ಲಿ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ. ಸ್ಕಿಲ್ಸ್ ಇಲ್ಲ ಅಂದರೆ ನಿಮಗೆ ಯಾವ ಜಾಬು ಸಿಗೋದಿಲ್ಲ. ಹಾಗಾಗಿ ನಾ ಹೇಳೋ ಈ ಥರ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಯೂಸ್ ಮಾಡಿಕೊಂಡು ನೀವು ಫ್ರೀ ಸ್ಕಿಲ್ಸ್ನ ಕಲ್ತ್ಕೊಂಡು ಅದ್ರ ಜೊತೆ ನಿಮಗೆ ಸರ್ಟಿಫಿಕೇಟ್ ಸಹ ಸಿಗುತ್ತೆ. ನಾನು ಈ ಥರ ಬೆಸ್ಟ್ ಆಗಿರೋ ಆನ್ಲೈನ್ ಕೋರ್ಸ್ ಲಿಸ್ಟ್ ಮಾಡಿದ್ದೀನಿ ವಿತ್ ಸರ್ಟಿಫಿಕೇಟ್ ಜೊತೆಗೆ. ಹಾಗಾಗಿ ವಿಡಿಯೋ ತಪ್ಪದೆ ಕೊನೆ ತನಕ ನೋಡಿ. ಮೊದಲಿಗೆ ನಾನು ಈ ಥರ ಆನ್ಲೈನ್ ಕೋರ್ಸ್ ಇದೆ ಅಂತ ಗೊತ್ತಿರಲಾರ್ದರೆ ತುಂಬ ಮಿಸ್ಟೇಕ್ ಮಾಡಿಬಿಟ್ಟೆ. ಆ ಥರ ನೀವು ರಿಗ್ರೆಟ್ ಆಗಬಾರ್ದಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಒಂದು ಬಂದುಬಿಟ್ಟು ಕೋರ್ಸೆರಿಯಾ ಅಂತ. ಇದರೊಳಗೆ ನಿಮಗೆ ಇಂಡಿಯಾಸ್ ಟಾಪ್ ಕಂಪ್ನೀಸ್ಗಳಿಂದ ಲೆಕ್ಚರ್ಸ್ ಇರುತ್ತೆ. IBM, ಮೆಟಾ ಈ ಥರ ಕಂಪ್ನಿಗಳಿಂದ ನಿಮಗೆ ಲೆಕ್ಚರ್ಸ್ ಇರುತ್ತೆ. ನಿಮ್ಗೆ ಯಾವ ಸ್ಕಿಲ್ ಕಲಿಬೇಕು ಮತ್ತು ನಿಮಗೆ ಯಾವ ಕಂಪ್ನಿಯಿಂದ ಕಲಿಬೇಕು ಅಂತ ನೋಡಿಬಿಟ್ಟು ಚೂಸ್ ಮಾಡಿ ಕಲ್ತ್ಕೋಬೋದು. ಇದರಲ್ಲಿ ಮೋಸ್ಟ್ ಬೆಸ್ಟ್ ಇಂಪಾರ್ಟೆಂಟ್ ಕೋರ್ಸಸ್ಗಳು ಯಾವಂದರೆ ಪೈಥಾನ್ ಬೇಸಿಕ್ಸ್, ಡಾಟಾ ಅನಾಲಿಸಿಸ್ ಮತ್ತು ವೆಬ್ ಡೆವಲಪ್ಮೆಂಟ್. ಇವುಗಳು ಇದರಲ್ಲಿ ಇಂಪಾರ್ಟೆಂಟ್ ಕೋರ್ಸ್ಗಳಾಗಿರುತ್ತೆ. ಇದನ್ನು ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ ಡೈರೆಕ್ಟಾಗಿ ಯಾವ ರೀತಿ ಎನ್ರೋಲ್ಮೆಂಟ್ ಆಗೋದಂತ. ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡಿ ಕೋರ್ಸೆರಾ ಅಂತ. ಅದಾದಮೇಲೆ ಎಂಟರ್ ಕೊಡಿ. ಅದಾದಮೇಲೆ ಫಸ್ಟ್ ಕಾಣ್ತಿದೆಯಲ್ಲ ವೆಬ್ಸೈಟ್, ಈ ವೆಬ್ಸೈಟ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಈ ಥರ ನಿಮಗೆ ವೆಬ್ಸೈಟ್ ಕಾಣ್ತಾ ಇರುತ್ತೆ. ಇಲ್ಲಿ ಜಾಯಿನ್ ಫಾರ್ ಫ್ರೀ ಅಂತ ಆಪ್ಷನ್ ಇದೆ. ಇಲ್ಲಿ ಎಕ್ಸ್ಪ್ಲೋರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮಗೆ ಯಾವ ಕೋರ್ಸ್ ಬೇಕಂತ ಇದೆ. ಡಾಟಾ ಅನಾಲಿಸಿಸ್, ಪ್ರಾಜೆಕ್ಟ್ ಮ್ಯಾನೇಜರ್, ಸೈಬರ್ ಸೆಕ್ಯೂರಿಟಿ, ಈ ಥರ ನಿಮಗೆ ಸುಮಾರು ಕೋರ್ಸಸ್ ಇರುತ್ತೆ. ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಆ ಕ್ಯಾಟಗರಿ ಕೂಡ ಇರುತ್ತೆ. ಅರ್ನ್ ಪ್ರೊಫೆಷನಲ್ ಸರ್ಟಿಫಿಕೇಟ್ ಈ ಥರ ಇರುತ್ತೆ. ಮತ್ತು ಎಕ್ಸ್ಪ್ಲೋರಿಂಗ್ ಟ್ರೆಂಡಿಂಗ್ ಸ್ಕಿಲ್ಸ್, ಪೈಥಾನ್, ಆರ್ಟಿಫಿಷಿಯಲ್ ಎಕ್ಸೆಲ್, ಮಷಿನ್ ಲರ್ನಿಂಗ್, ಈ ಥರ SQL ಈ ಥರ ಹಲವಾರು ಕೋರ್ಸು ನಿಮಗೆ ಫ್ರೀ ಆಗಿ ಸಿಗ್ತಿರುತ್ತೆ. ಇವಾಗ ನೀವು ಪೈಥಾನ್ ಕೋರ್ಸ್ನ ಕಲಿಬೇಕಂದ್ರೆ ಜಸ್ಟ್ ಪೈಥಾನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ IBMಲಿಂದ ಪೈಥಾನ್ ಕೋರ್ಸ್ ಇದೆ. ಮತ್ತು ಇಲ್ಲಿ ಯೂನಿವರ್ಸಿಟಿ ಆಫ್ ಮಿಚಿಗಾನ್ ಅಂತ ಇದೆ, ಇದರಲ್ಲಿದೆ. ಮತ್ತು ಗೂಗಲ್ಲಿಂದ ಕ್ರ್ಯಾಶ್ ಕೋರ್ಸ್ ಇದೆ. ಈ ಥರ ಡಿಫ್ರೆಂಟ್ ಕಂಪ್ನೀಸಿಂದ ನಿಮಗೆ ಕೋರ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡ್ಬೋದು. ಇವಾಗ ನಾನು IBMನಿಂದ ಇರೋದನ್ನು ಕ್ಲಿಕ್ ಮಾಡ್ತೀನಿ. ಎನ್ರೋಲ್ ಫಾರ್ ಫ್ರೀ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಇಲ್ಲಿ ನಿಮ್ಮ ಇಮೇಲ್ ID ಹಾಕಬೇಕಾಗುತ್ತೆ. ಇಮೇಲ್ ID ಹಾಕಿದ ಮೇಲೆ ನಿಮ್ಮ ಫುಲ್ ನೇಮ್ ಕೇಳುತ್ತೆ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಅವೆರಡನ್ನು ಹಾಕಿ ನೀವು ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ಕೋರ್ಸ್ ಎನ್ರೋಲ್ಮೆಂಟ್ ಮುಗಿದೋಗುತ್ತೆ. ಸೆಕೆಂಡ್ ಒನ್ ಯಾವುದಪ್ಪ ಅಂದರೆ ಉದೇಮಿ ಅಂತ. ಉದೇಮಿಯಲ್ಲಿ ರೆಗ್ಯುಲರ್ ಆಫರ್ಸ್ ಇರುತ್ತೆ, ಫ್ರೀ ಆಗಿ ಇರುತ್ತೆ. ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಜಸ್ಟ್ ಉದ್ಯಮಿ ಫ್ರೀ ಆಫರ್ಸ್ ಅಂತ ಸರ್ಚ್ ಮಾಡಿಬಿಟ್ರೆ ಸಾಕು, ನಿಮಗೆ ಫ್ರೀ ಆಗಿರೋ ಕೋರ್ಸ್ಗಳೆಲ್ಲ ಸಿಗುತ್ತೆ. ಇದರಲ್ಲಿ ತುಂಬ ಬೆಸ್ಟ್ ಇಂಪಾರ್ಟೆಂಟ್ ಕೋರ್ಸ್ಗಳು ಯಾವ್ಯಾವು ಅಂದರೆ ಎಕ್ಸೆಲ್, ವೆಬ್ ಡೆವಲಪ್ಮೆಂಟ್ ಮತ್ತು ಪ್ರೋಗ್ರಾಮಿಂಗ್. ಇವು ಇದರಲ್ಲಿ ಬೆಸ್ಟ್ ಕೋರ್ಸ್ಗಳಾಗಿರುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ಯಾವುದಪ್ಪ ಅಂದರೆ ಯೂಟ್ಯೂಬ್. ಇದು ತುಂಬ ಜನಕ್ಕೆ ಗೊತ್ತಿರೋ ಹಾಗೆ ಯೂಟ್ಯೂಬ್ನ ತುಂಬ ಜನ ಈ ಥರ ಲರ್ನಿಂಗ್ ಸ್ಕಿಲ್ಸ್ಗೆ ಯೂಸ್ ಮಾಡ್ಕೊಳಲ್ಲ, ಎಂಟರ್ಟೈನ್ಮೆಂಟಿಗಾಗಿ ತುಂಬ ಜನ ಯೂಸ್ ಮಾಡ್ಕೊತಾರೆ. ನೀವೇನಾದರೂ ಅದನ್ನು ಕರೆಕ್ಟಾಗಿ ನಿಮ್ಮ ಎಜುಕೇಷನ್ ತಕ್ಕಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಕೆರಿಯರೇ ಚೇಂಜ್ ಆಗುತ್ತೆ. ಆ ಥರ ಅದರಲ್ಲಿ ಟ್ಯುಟೋರಿಯಲ್ಸ್ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ, ನಾನು ಲಾಸ್ಟ್ ಯೂಟ್ಯೂಬಲ್ಲಿ ಯಾವುದು ಟ್ಯುಟೋರಿಯಲ್ನ ಯೂಸ್ ಮಾಡಿಬಿಟ್ಟು ಪೈಥಾನ್ನ ಕಲಿತೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಫೋರ್ತ್ ಒನ್ ಯಾವುದಂದರೆ ಗೂಗಲ್ ಡಿಜಿಟಲ್ ಗ್ಯಾರೇಜ್ ಅಂತ. ಇದರಲ್ಲಿ ನಿಮಗೆ ಫ್ರೀ ಸರ್ಟಿಫಿಕೇಟ್ ಸಹ ಸಿಗುತ್ತೆ. ಗೂಗಲ್ ಅವ್ರ ಕಡೆಯಿಂದ ಇರುವಂಥ ಕೋರ್ಸ್ಗಳು ಸಹ ಸಿಗುತ್ತೆ. ಇದರಲ್ಲಿ ಬೆಸ್ಟ್ ಕೋರ್ಸಸ್ಗಳು ಯಾವ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್, ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ಮೆಂಟ್, ಈ ಥರ ಇನ್ನೂ ತುಂಬ ಬೆಸ್ಟ್ ಕೋರ್ಸ್ಗಳಿರುತ್ತೆ. ಹಾಗಾಗಿ ಮಿಸ್ ಮಾಡ್ಕೊಳ್ಬೇಡಿ. ನನ್ನ ಕಡೆಯಿಂದ ಇನ್ನೊಂದು ಅಡ್ವೈಸ್ ಏನಪ್ಪ ಅಂದರೆ, ಸುಮ್ಮನೆ ರ್ಯಾಂಡಮ್ ಆಗಿ ಕೋರ್ಸ್ಗಳನ್ನು ಚೂಸ್ ಮಾಡ್ಕೋಬೇಡಿ. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಆ ಕೋರ್ಸ್ನ ಚೂಸ್ ಮಾಡಿಬಿಟ್ಟು ನೀವು ಡೇ ಬೈ ಡೇ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಬೇಕಾಗುತ್ತೆ. ಆ ಥರ ವರ್ಕ್ ಮಾಡಿದರೆ ನಿಮ್ಮ ಕೆರಿಯರ್ ಚೇಂಜ್ ಆಗೋದಂತೂ ಗ್ಯಾರಂಟಿ. ಸುಮ್ಮನೆ ನೀವು ರ್ಯಾಂಡಮಾಗಿ ಯಾವುದೋ ಕೋರ್ಸ್ ಚೂಸ್ ಮಾಡಿಬಿಟ್ಟು 2 ದಿನ ಕಲಿತ್ಬಿಟ್ಟು 3ನೇ ದಿನಕ್ಕೆ ಬಿಟ್ಟರೆ ಆ ಥರ ಮಾಡಿದರೆ ನಿಮಗೆ ಏನೂ ಯೂಸ್ ಇರಲ್ಲ. ಹಾಗಾಗಿ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಆ ಕೋರ್ಸ್ನ ಚೂಸ್ ಮಾಡಿ. ನೀವು ಫೈನಲಿ ಏನಪ್ಪ ಅಂದರೆ ನೀವು ಕೋರ್ಸ್ನ ಕಂಪ್ಲೀಟ್ ಮಾಡಿ. ನಿಮಗೆ ಯಾವ ಕೋರ್ಸ್ ಬೇಕಂತ ಚೂಸ್ ಮಾಡಿರ್ತೀರಲ್ಲ ಅದರಿಂದ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ನ ನಿಮ್ಮ ಜಾಬ್ ಇಂಟರ್ವ್ಯೂ ಅಲ್ಲಿ ಅಥವಾ
ನೀವು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಮಾಡಿದರೆ ಸಾಕು, ನಿಮಗೆ ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಇವಾಗಿನ ಕಾಲದಲ್ಲಿ ಇಂಜಿನಿಯರ್ಸ್ಗೆ ಪ್ಲೇಸ್ಮೆಂಟ್ ಆಗೋದು ತುಂಬ ಕಷ್ಟ ಆಗಿದೆ. ಯಾಕಂದರೆ ಎ ಐ ಇದೆ ಅಂತ ಏನು ಭಯ ಪಡ್ಕೋಬೇಡಿ. ಎ ಐ ಎಲ್ಲರದ್ದು ಜಾಬ್ ಕಸ್ಕೊಂಡು ಹೋಗಲ್ಲ, ಒಂದಿಷ್ಟು ಜನಕ್ಕೆ ಜಾಬ್ ಉಳಿಯುತ್ತೆ. ಅದು ಎಂತಂದರೆ ನೀವು 5 ಇಂಜಿನಿಯರ್ಸ್ ವರ್ಕ್ನ ನೀವು ಒಬ್ಬರೇ ಮಾಡೋಷ್ಟು ಕೆಪಾಸಿಟಿ ಇರಬೇಕಂದ್ರೆ ಎ ಐ ಟೂಲ್ಸ್ನ ಯಾವ ರೀತಿ ಯೂಸ್ ಮಾಡೋದು, ಈ ಥರ ನಿಮಗೆ ನಾನು ಹೇಳಿದಿರೋ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಿಂದ ಒಂದು 4-5 ಕೋರ್ಸ್ ಸ್ಕಿಲ್ಸ್ ಇದ್ದರೆ ನೀವು ಆರಾಮಾಗಿ ಸರ್ವೈವ್ ಆಗ್ಬೋದು. ನನಗೆ ಹೇಳ್ಬೇಕಂದ್ರೆ ಈ ಥರ ಆನ್ಲೈನ್ ಕೋರ್ಸಿಂದ ಪರ್ಸ್ನಲಿ ತುಂಬ ಹೆಲ್ಪ್ ಆಯಿತು. ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚಾಯಿತು. ಹಾಗಾಗಿ ನೀವು ಕೂಡ ಈ ಕೋರ್ಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಇವತ್ತು ಈ ಸ್ಕಿಲ್ಸ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ 1 ಇಯರಲ್ಲಿ ನೀವು ತುಂಬ ಚೇಂಜಸ್ನ ಕಾಣ್ಬೋದು. ಡಿಮೋಟಿವ್ ಆಗಲಿಕ್ಕೆ ಹೋಗಬೇಡಿ. ಇವತ್ತು ಸ್ಟಾರ್ಟ್ ಮಾಡಬೇಕಂದ್ರೆ ಇವತ್ತೇ ಸ್ಟಾರ್ಟ್ ಮಾಡಿ. ನಾನು ಇದೇ ಥರ ಅಂದ್ಕೊಂಡು ಸುಮ್ಮನೆ ಸಮ್ ಡೇಸ್ನ ವೇಸ್ಟ್ ಮಾಡಿದೆ, ನಮಗೆ ಆಮೇಲೆ ರಿಗ್ರೆಟ್ ಆಯಿತು. ಆ ಥರ ನಿಮ್ಗೆ ಆಗಬಾರ್ದಂದ್ರೆ ಇವಾಗಲೇ ಕೋರ್ಸಲ್ಲಿ ಹೋಗಿಬಿಟ್ಟು ಎನ್ರೋಲ್ ಆಗಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಡೈಲಿ ಅಪ್ಡೇಟ್ಸ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಚಾನಲ್ ಲಿಂಕ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ಅಥವಾ ನಾನಿಲ್ಲೇ ಕೆಳಗಡೆ ಆ್ಯಡ್ ಮಾಡಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ನೀವೇನಾದರೂ ಯೂಟ್ಯೂಬಿಂದ ಪೈಥಾನ್ ಬೇಸಿಕ್ಸ್ ಕಲಿಬೇಕಂದ್ರೆ ನಾನು ಆವಾಗಲೇ ಹೇಳಿದ ಹಾಗೆ ನಾನು ಯಾವ ಚಾನಲ್ ರೆಫರ್ ಮಾಡಿದ್ದೆ ಅಂದರೆ ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಒಂದು ಇಂಜಿನಿಯರಿಂಗ್ ಚಾನಲ್ ಇದೆ. ಅದರಲ್ಲಿ ಬ್ರೋ ತುಂಬ ಚೆನ್ನಾಗಿ ಪೈಥಾನ್ ಬೇಸಿಕ್ಸಿಂದ ಹಿಡಿದು ಅಡ್ವಾನ್ಸ್ವರೆಗೆ ತುಂಬ ಚೆನ್ನಾಗಿ ಜನರಲ್ ಎಕ್ಸಾಂಪಲ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾಗಿ ಆ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ನೀವೇನಾದರೂ ಇಂಗ್ಲೀಷಲ್ಲಿ ಕಲ್ತ್ಕೊಳ್ಳೋಕ್ಕೆ ಸಮಸ್ಯೆ ಆಗುತ್ತಂದರೆ ಆ ವಿಡಿಯೋನ ತಪ್ಪದೆ ನೋಡಿ. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಟ್ಸ್ ಸಹ ಸಿಗುತ್ತೆ, ಮತ್ತು ಅವರು ಡೈಲಿ ಹೋಮ್ವರ್ಕ್ ಸಹ ಕೊಡ್ತಾರೆ. ಮತ್ತು ಅದು ಟೋಟಲ್ 40 ವೀಡಿಯೋಸ್ ಇದೆ. ಹಾಗಾಗಿ ತಪ್ಪದೆ 1 ವಿಡಿಯೋ ನೋಡಿ 2 ವಿಡಿಯೋ ನೋಡಿ ಬಿಟ್ಬಿಡಬೇಡಿ. ಡೆಡಿಕೇಟ್ ಮಾಡಿ ಅದಕ್ಕಂತ ಟೈಮ್ನ. ಆವಾಗ ಮಾತ್ರ ನೀವು ಕಂಪ್ಲೀಟ್ಲಿ ಯಾವುದೇ ಒಂದು ಸ್ಕಿಲ್ಸ್ನ ಕಲ್ತ್ಕೊಳ್ಳೋಕ್ಕೆ ಆಗುತ್ತೆ. ಮತ್ತು ನೀವೇನಾದರೂ ಯಾವುದಾದ್ರೂ ಸ್ಕಿಲ್ಸ್ ಕಲಿತಿದ್ರೆ ಅಥವಾ ಕಲ್ತಿದ್ರೆ ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ. ಮತ್ತು ಯಾವುದೇ ಡೌಟ್ ಇದ್ದರೂ ಕಮೆಂಟಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ನಾನು ಇವಾಗ ಹೇಳಿದ್ದು ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಪೈಥಾನ್ ಬೇಸಿಕ್ಸ್ ವಿಡಿಯೋನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಾದರೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ರೆ ಅಥವಾ ಏನಾದರೂ ಕಲಿಬೇಕಂತಿದ್ದರೆ ಅವರಿಗೆ ಈ ವಿಡಿಯೋ ತಪ್ಪದೆ ಶೇರ್ ಮಾಡಿ. ಯಾಕಂದರೆ ಅವರು ಮಾಡ್ತಿರೋ ಮಿಸ್ಟೇಕಿಂದ ಅವರು ಹೊರಗೆ ಬರ್ಬೋದು. ಒಬ್ಬರೇ ಕಲಿತ್ರೆ ಏನು ಯೂಸ್ ಇಲ್ಲ, ಗ್ರೂಪಲ್ಲಿ ಕಲಿಬೇಕು. ಈ ಥರ ಸ್ಕಿಲ್ಸ್ನ ಕಲ್ತ್ಕೋಬೇಕಾದ್ರೆ ನೀವು ಗ್ರೂಪಲ್ಲಿ ಕಲಿತಾಗ ಮಾತ್ರ ನಿಮಗೆ ಬೇರೆ ಕಡೆಯಿಂದ ನಾಲೆಡ್ಜ್ ಗೇನ್ ಆಗುತ್ತೆ. ಈ ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಯಾವುದೇ ಥರ ಹೆಲ್ಪ್ಫುಲ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.